ಮುಂದಿನ ರಾಶಿ ತುಲಾರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ತುಲಾರಾಶಿಯವರಿಗೆ 12ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ತುಲಾರಾಶಿಯವರಿಗೆ ಕೇತುಗ್ರಸ್ತ ಚಂದ್ರಗ್ರಹಣದ ಫಲಾಫಲ ನೋಡೋಕೆ ಹೋದಾಗ 12ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಸ್ವಲ್ಪ ಚಂಚಲತೆ, ಸುಮ್ಮನೆ ಪ್ರಯಾಣಗಳು, ಅನ್ನೆಸರಿ ತಿರುಗಾಟಗಳು ಕೂಡ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೂ ಕೂಡ ಕಷ್ಟದಿಂದ ಸುಖ ಸಿಗ್ತಕ್ಕಂಥ, ಸ್ವಲ್ಪ ಕಷ್ಟ ಆದರೂ ಕೂಡ ಸುಖ ಆಗ್ತಕ್ಕಂಥ ಯೋಗ. ಅಲ್ಪ ಅನಾರೋಗ್ಯ ಅಂತ ಹೇಳುತ್ತೆ. ಅರ್ಧಂಬರ್ಧ ಕೆಲಸಗಳು ಅದರ ಮೇಲೆ ಇಂಟ್ರೆಸ್ಟ್ ತೋರ್ಸೋಕ್ಕೆ ಹೋಗೋದಿಲ್ಲ ನೀವು, ನಿರಾಸಕ್ತಿ ಆಗ್ತಕ್ಕಂಥ ಯೋಗ. ಸ್ವಲ್ಪ ಕಣ್ಣಿನ ತೊಂದರೆ ಆಗ್ತಕ್ಕಂಥ ಯೋಗ, ಕೋಪತಾಪಗಳು ಜಾಸ್ತಿ ಇರ್ತಕ್ಕಂಥ ಯೋಗ. ವೃತ್ತಿಯಲ್ಲಿ ಸ್ವಲ್ಪ ಬಡ್ತಿ ಬಂದಿರುತ್ತೆ, ಅದು ಪೋಸ್ಟ್ಪೋನ್ ಆಗ್ತಕ್ಕಂಥ ಯೋಗ. ಹಣ ಬ್ಯಾಂಕ್ನಿಂದ ಹಣಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಅದು ಕೂಡ ಪೋಸ್ಟ್ಪೋನ್ ಆಗ್ತಕ್ಕಂಥ ಯೋಗ. ಅಣ್ಣ ತಮ್ಮಂದಿರ ಬಾಂಧವ್ಯ ಚೆನ್ನಾಗಿರುತ್ತೆ. ತಂದೆಯ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಮಕ್ಕಳ ವಿಷಯದಲ್ಲಿ ಒಂದು ಪ್ರಗತಿ ಕಾಣುತ್ತೆ. ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ರೈತರಿಗೆ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಬಿಳಿ ಮತ್ತು ನೀಲಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. 6 ಮತ್ತು 9 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಓಂ ಪ್ರಕಾಶಾತ್ಮನೇ ನಮಃ, ಓಂ ಪ್ರಕಾಶಾತ್ಮನೇ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಅವರೇಕಾಳಿನಿಂದ ಮಾಡತಕ್ಕಂಥ ಪದಾರ್ಥ ಅಥವಾ ಅವರೇಕಾಳನ್ನು ಈ ಗ್ರಹಣ ಕಾಲದಲ್ಲಿ ತೆಗೆದಿಟ್ಟು ಅದರ ಜೊತೆಗೆ ಒಂಚೂರು ಬೆಲ್ಲವನ್ನು ಇಟ್ಟು ಯಾರಾದರೂ ಅರ್ಚಕರು ಪುರೋಹಿತರು ಅದಕ್ಕೆ ಸತ್ಪಾತ್ರರಿಗೆ ಅದನ್ನು ದಾನ ಕೊಟ್ಟಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ.